ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ತುಂಬ ವರ್ಷಗಳಿಂದ ಅಪ್ಪನ ಕಾರ್ಯ ಮಾಡ್ತಾ ಇದ್ರು. ಫಸ್ಟ್ ಟೈಮ್ ಮನೆಯವ್ರ ಜೊತೆ ಕಾರ್ಯ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಕಾರ್ಯ ಮಾಡುವಾಗ ಅಮ್ಮ ಇರಲಿಲ್ಲ, ಸುಧಾನೂ ಇರಲಿಲ್ಲ. ಆಮೇಲೆ ಅವರೆಲ್ಲ ಸಿಕ್ಕಿದ್ರು. ನೀವು ಮಕ್ಕಳು ದೂರ ಆದ್ರಿ. ನನ್ನ ಸಂಸಾರನೇ ಚಲ್ಲಾಪಿಲ್ಲಿಯಾಗಿ ಹೋಗಿತ್ತು. ಬಟ್ ಈಗ ಅಮ್ಮ ಫಸ್ಟ್ ಟೈಮ್ ಅಪ್ಪನ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪಾಪ ಅವ್ರಿಗೆ ಅದೆಷ್ಟು ನೋವಾಗುತ್ತೋ, ಏನೇನು ನೆನಪುಗಳು ಕಾಡುತ್ತೋ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀವ್ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ? ಇಷ್ಟು ವರ್ಷಗಳಾದ್ಮೇಲೆ ಭಾಗ್ಯ ಅತ್ತೆ ನಮ್ಮ ಮಾವನ ಕಾರ್ಯದಲ್ಲಿ ಭಾಗವಹಿಸ್ತಿದಾರಂದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಲ್ವಾ? ಹೀಗೆ ಏನೋ ನಮಗೆ ನಾವೇ ಹೇಳ್ಕೊಂಡು ಸಮಾಧಾನ ಪಡ್ಕೋಬೇಕಷ್ಟೆ, ಅಷ್ಟೇ ಜೀವನ. ಆಕ್ಚುಲಿ ನೀವು ನನಗೆ ಸಿಕ್ಕಿದ್ದು ನಮ್ಮ ಅಪ್ಪನಿಂದಾನೆ. ಅದು ಹೇಗೆ? ನಾನು ನಮ್ಮ ಅಪ್ಪನಿಗೆ ಕಾರ್ಯ ಮಾಡಕ್ಕೆ ಹೋಗುವಾಗಲೇ ನನ್ನ ಕಾರು ನಿಮ್ಮ ಕಾರು ಆಕ್ಸಿಡೆಂಟ್ ಆಗಿತ್ತು. ನೆನಪಿದ್ಯಾ ನಿಮಗೆ? ಒಂದು ವೇಳೆ ಆ ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ ನಾನು ನೀವು ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಜೀವನನೇ ಬೇರೆ, ನಿಮ್ಮ ಜೀವನನೇ ಬೇರೆ ಆಗೋಗಿರೋದು. ಸೊ ನೀವು ನನಗೆ ಸಿಗೋದಕ್ಕೆ ಅಪ್ಪನೇ ಕಾರಣ, ಎಲ್ಲ ಅವ್ರ ಕೃಪೆ. ಟೈಮ್ ಎಷ್ಟು ಬೇಗ ಓಡುತ್ತಲ್ವಾ? ಎಲ್ಲ ನೆನ್ನೆ ಮೊನ್ನೆ ಆದಂಗಿದೆ. ಟೈಮು ತುಂಬಾನೇ ಸ್ಪೀಡಾಗಿ ಹೋಗುತ್ತೆ. ಇದಕ್ಕೊಂದು ಬ್ರೇಕ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಕಾಲಕ್ಕೆ ಯಾವ ಬ್ರೇಕು ಇರಲ್ಲ, ಬರೀ ಆಕ್ಸಿಲರೇಟರ್ ಮಾತ್ರ. ನಾವೇ ಎಲ್ಲೋ ಒಂದು ಕಡೆ ನಿಂತ್ಕೋಬೇಕಾಗುತ್ತೆ ಅಷ್ಟೇ. ಅದು ಮಾತ್ರ ನುಗ್ತಾನೇ ಇರುತ್ತೆ.